ದೇವೇಗೌಡರನ್ನ ಈಗಾಗಲೇ ಡಿಸಿಎಂ ಅವರು ಮಾತನಾಡಿ ಬಂದಿದ್ದಾರೆ. ಕಾಂಗ್ರೆಸ್ ಗೊಂದಲದ ಬಗ್ಗೆ ಮೌನ ಮುರಿದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಕಾಂಗ್ರೆಸ್ ಗೊಂದಲದ ಕುರಿತಾಗಿ ಮೌನ ಮುರಿದಿದ್ದಾರೆ ದೇವೇಗೌಡರು. ಗೌಡರು ಕೂಡ ಕಿಡಿಕಾರಿದ್ದಾರೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಬಂಡಾಯದಿಂದ ದೊಡ್ಡ ಗೌಡರು ಬೇಸತ್ತಿದ್ದಾರೆ. ತಮ್ಮ ಆಕ್ರೋಶವನ್ನ ಈಗ ಹೊರಹಾಕ್ತಾ ಇದ್ದಾರೆ. ನಿಮಗೆ ಸರ್ಕಾರ ನಡೆಸಲು ಮನಸ್ಸು ಇಲ್ದಿದ್ರೆ ಹೇಳಿಬಿಡಿ ಅನ್ನುವಂತಹ ಆಕ್ರೋಶದ ನುಡಿಗಳನ್ನ ದೇವೇಗೌಡರು ಆಡ್ತಾ ಇರುವಂತದ್ದು. ನನ್ನ ಮಗನಿಗೆ ನೆಮ್ಮದಿಯಾಗಿ ಆಡಳಿತ ನಡೆಸೋದಿಕ್ಕೆ ಬಿಡಿ ಅನ್ನುವಂತಹ ಸಂದೇಶ ಈಗ ದೊಡ್ಡ ಗೌಡರಿಂದ ರವಾನೆ ಆಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಕಾಂಗ್ರೆಸ್ ಗದ್ದಲದ ಕುರಿತಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ಮೌನ ಮುರಿದಿದ್ದಾರೆ ದೇವೇಗೌಡರು. ನಿಮಗೆ ಸರ್ಕಾರ ನಡೆಸೋದಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳಿಬಿಡಿ, ಮಗನಿಗೆ ನೆಮ್ಮದಿಯಿಂದ ಆಡಳಿತ ನಡೆಸೋದಿಕ್ಕೆ ಬಿಡಿ ಅನ್ನುವಂತಹ ಸಂದೇಶವನ್ನ, ಖಡಕ್ ಸಂದೇಶವನ್ನ ಈಗಾಗಲೇ ದೇವೇಗೌಡರು ರವಾನಿಸ್ತಾ ಇದ್ದಾರೆ. ನಿಮಗೆ ಸರ್ಕಾರ ನಡೆಸಲು ಮನಸ್ಸು ಇಲ್ಲದೆ ಇದ್ರೆ ಹೇಳಿಬಿಡಿ ಅನ್ನುವಂತಹ ನೇರ ನುಡಿಗಳನ್ನ ಆಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಕಾಂಗ್ರೆಸ್ ಗೊಂದಲದ ಕುರಿತಾಗಿ ಈಗ ಮೌನ ಮುರಿದಿದ್ದಾರೆ ದೇವೇಗೌಡರು. ನಿಮಗೆ ಆಡಳಿತ ನಡೆಸೋದಿಕ್ಕೆ, ಸರ್ಕಾರ ನಡೆಸೋದಿಕ್ಕೆ ಮನಸ್ಸು ಇಲ್ಲದೆ ಇದ್ರೆ ಹೇಳಿಬಿಡಿ, ಮಗನಿಗೆ ನೆಮ್ಮದಿಯಾಗಿ ಆಡಳಿತ ನಡೆಸೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆದ್ರೆ ಅಂತಹ ಬೆಳವಣಿಗೆಗಳಿಲ್ಲ, ಆಗ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ದೇವೇಗೌಡರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಗಿರೀಶ್, ಈಗ ಕಾಂಗ್ರೆಸ್ ಗೊಂದಲದ ಕುರಿತಾಗಿ ಮಾಜಿ ಪ್ರಧಾನಿಗಳು ಕೂಡ ಮೌನ ಮುರಿದಿರುವಂತದ್ದು, ಏನೆಲ್ಲ ಹೇಳಿದ್ದಾರೆ ಅವರು? ಖಂಡಿತ. ಒಂದು, ದೇವೇಗೌಡರು ಕೆ.ಸಿ. ವೇಣುಗೋಪಾಲ್ ಅವರಿಗೆ ದೂರವಾಣಿ ಸಂಭಾಷಣೆ ಮೂಲಕ ಮಾತುಕತೆಯನ್ನು ನಡೆಸಿರುವಂತದ್ದು. ಜಾರಕಿಹೊಳಿ ಬ್ರದರ್ಸ್ ಅವರ ಗದ್ದಲ ಮತ್ತೆ ಗಲಾಟೆಯಿಂದ ಮೈತ್ರಿ ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆ ಆಗಿದೆ, ಮೈತ್ರಿ ಸರ್ಕಾರ ಬಿದ್ದೋಗುತ್ತೆ ಅನ್ನುವಂತ ಒಂದು ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಜೋರಾಗಿದೆ. ಮತ್ತೆ ಇದು ಸರ್ಕಾರಕ್ಕೆ ಕೆಟ್ಟ ಹೆಸರನ್ನ ತರ್ತಾ ಇದೆ. ನಿಮಗೆ ಸೌಜನ್ಯಯುತವಾಗಿ ಸರ್ಕಾರ ನಡಿಬೇಕು, ಸುಗಮವಾಗಿ ಸರ್ಕಾರ ನಡಿಬೇಕು ಅನ್ನುವಂತ ಮನಸ್ಸಿದ್ರೆ ಮಾತ್ರ ಈ ಸರ್ಕಾರದಲ್ಲಿ ಮುಂದುವರಿಯೋಣ. ಇಲ್ಲ ಅಂದ್ರೆ ಇದು ಕಾಂಗ್ರೆಸ್ಗೂ ಡ್ಯಾಮೇಜ್, ಜೆಡಿಎಸ್ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯದಿಂದಾಗಿ ಜಾರಕಿಹೊಳಿ ಬ್ರದರ್ಸ್ ಈ ಮಟ್ಟದ ಬಂಡಾಯ ಎದ್ದಿದ್ದಾರೆ. ಸೊ ಡಿ.ಕೆ. ಶಿವಕುಮಾರ್ ಮತ್ತೆ ಜಾರಕಿಹೊಳಿ ಇಬ್ಬರಿಗೂ ಕೂಡ ಪಕ್ಷದಲ್ಲಿ ಕಡಿವಾಣ ಹಾಕ್ಬೇಕು, ಆ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಿ ಅನ್ನುವಂತ ಒಂದು ಸೂಚನೆಯನ್ನ ದೇವೇಗೌಡರು ಕೆ.ಸಿ. ವೇಣುಗೋಪಾಲ್ ಅವರಿಗೆ ದೂರವಾಣಿ ಮೂಲಕ ಹೇಳಿರುವಂತದ್ದು. ಕೆ.ಸಿ. ವೇಣುಗೋಪಾಲ್ ಇದೀಗ ಇಬ್ಬರಿಗೂ ಕಡಿವಾಣ ಹಾಕೋದ್ರ ಬಗ್ಗೆ ಪಕ್ಷದ ನಾಯಕರ ಜೊತೆ ಚರ್ಚೆಯನ್ನು ನಡೆಸಿರುವಂತದ್ದು. ಎಸ್, ಥ್ಯಾಂಕ್ ಯು ಗಿರೀಶ್ ತಮ್ಮ ಮಾಹಿತಿಗಾಗಿ. ಒಟ್ನಲ್ಲಿ ಈಗ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆ ದೇವೇಗೌಡರು ದೂರವಾಣಿಯ ಮುಖಾಂತರವಾಗಿ ಮಾತನಾಡಿದ್ದಾರೆ. ಇಂತಹ ಒಂದು ಸಂದೇಶವನ್ನ ಅವರು ರವಾನಿಸಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ಬಂಡಾಯದಿಂದ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನುವಂತಹ ಚರ್ಚೆಗಳು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇದೆ. ಡಿ.ಕೆ.ಶಿ ಹಾಗೆಯೇ ಜಾರಕಿಹೊಳಿ ಬ್ರದರ್ಸ್ನ ಒಂದು ಗೊಂದಲದಿಂದಾಗಿ ಇಂತಹ ವಾತಾವರಣವು ಕೂಡ ನಿರ್ಮಾಣ ಆಗ್ತಾ ಇರುವಂತದ್ದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ.